ಸಾಗರ್ ಅವರಿಗೆ MLC ನಾಮಿನೇಷನ್ ಮಾಡಲಾಗಿದೆ. ನಾಮಿನೇಟೆಡ್ ಮಾಡಲಾಗಿದೆ. ಅದು ಸಲುವಾಗಿ ನಮ್ಮ ಧೀಮಂತ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ನಮ್ಮ ಈ ಕಲ್ಯಾಣ ಕರ್ನಾಟಕ ವತಿಯಿಂದ, ನಮ್ಮ ಹುಮನಾಬಾದ್ ವತಿಯಿಂದ ನಾವೆಲ್ಲರೂ ಕೂಡ ಅವರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಸುಮಾರು 4 ದಶಕಗಳಿಂದ DG ಸಾಗರ್ ಅವರು ಶೋಷಿತ ವರ್ಗದವ್ರ ಜೊತೆ ಸಾಕಷ್ಟು ಹೋರಾಟ ಮಾಡಿ ಅವ್ರಿಗೆ ಇವತ್ತು ಸರ್ಕಾರವನ್ನು ಗೊತ್ತಿರಿಸಿ ಇವತ್ತೇನು ಅವ್ರಿಗೆ ನಾಮಿನೇಟೆಡ್ ಮಾಡಿದಾರ, ಅದಕ್ಕೆ ಅವ್ರಿಗೆ ಅವ್ರ ಕಡೆಯಿಂದ ಮತ್ತು ನಮ್ದೆಲ್ಲರ ಕಡೆಯಿಂದ ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳಿ ಇವತ್ತು, ಯಾಕಂದ್ರೆ ಸುಮಾರು ದಿವಸದಿಂದ ನಾವು ಕೇಳ್ತಾ ಇದೀವಿ DG ಸಾಗರ್ ಅವ್ರ ಹೋರಾಟ. ಯಾಕಂದ್ರೆ ನಾವು ಚಿಕ್ಕನ್ನು ಹಿಡ್ಕೊಂಡು ನೋಡ್ತೀವಿ. ಯಾಕಂದ್ರೆ ಅವರು ಸಾಕಷ್ಟು ಶ್ರಮೆ ಪಟ್ಟಿದಾರ. ಅದಕ್ಕೆ ಇದು ಅವ್ರಿಗೆ ಗೊತ್ತಿಡಿಸಿ ಏನು ಸರಿಯಾಗಿ ನಾವು ಹಿಡ್ಕೊಂಡು ಏನು ನಾಮಿನೇಷನ್ ಮಾಡಿದಾರ ಅವ್ರಿಗೆ ನಮ್ದು ಇವೆಲ್ಲ ಸರ್ಕಾರದ ಕಡೆಯಿಂದ ಅವ್ರಿಗೆ ಪಕ್ಷಕ್ಕೂ ಬೇಸ್ ಆಗುತ್ತೆ. ಅದಕ್ಕೆ ಮುಂದೆ ಬರೋಂಥ ದಿನಗಳಲ್ಲಿ ನಮ್ಗೆಲ್ಲರಿಗೂ ಚೆನ್ನಾಗುತ್ತೆ ಅಂತ ಹೇಳಿ ಅವ್ರಿಗೆ ಶುಭ ತೋರಿಸ್ತೀವಿ. DG ಸಾಗರ್ ಅವರಿಗೆ ಏನು ನಮ್ಮ ಕರ್ನಾಟಕದ ಒಂದೇನು ನಾಮಿನೇಟ್ ಆಗಿ MLC ಮಾಡಿದಾರ, ಆ MLC ಮಾಡಿದ ಕಡೆಯಿಂದ ನಾನು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಅಧ್ಯಕ್ಷರಿಗೆ ಮತ್ತು ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಅದೇ ರೀತಿ DK ಸಾಹೇಬ್ರಿಗೆ ಮತ್ತು ಇಡೀ ಇದ್ದಂಥ ಎಲ್ಲ ನಮ್ಮ ಕರ್ನಾಟಕದ ಮತ್ತು ಸ್ಪೆಷಲಿ ಏನಪ್ಪಾ ಅಂದ್ರ ಕಲ್ಯಾಣ ಕರ್ನಾಟಕಕ್ಕಿಂತ ಅವರು ಗುಲ್ಬರ್ಗ ಜಿಲ್ಲಾದವರು, ಆ ಗುಲ್ಬರ್ಗ ಜಿಲ್ಲೆನಿಂದ ಇದ್ದ ಕಡೆಯಿಂದ ಸಾಕಷ್ಟು ಇಲ್ಲಿ 4 ದಶಕನಿಂದ ಅವ್ರು ಹೋರಾಟ ಮಾಡ್ತಾ ಇದ್ದಾರ. ಬುದ್ಧ, ಬಸವ, ಅಂಬೇಡ್ಕರ್ ತತ್ವನಿಂದ ಅವ್ರು ಏನು ಹೋರಾಟ ಮಾಡ್ತಾ ಇದ್ದಾರ, ಆ ಹೋರಾಟಕ್ಕೆ ಅವ್ರಿಗೆ ಫಲ ಸಿಕ್ಕಿದೆ, ಅವ್ರಿಗೆ ನ್ಯಾಯ ಸಿಕ್ಕಿದೆ. 40 ವರ್ಷದಿಂದ ಅವ್ರೇನು ನಮ್ಮ ಕರ್ನಾಟಕದಾಗಲಿ ಎಲ್ಲೇ ಇಡೀ ಇದರಲ್ಲಿ ಏನು ಇದು ಮಾಡ್ತಾ ಇದ್ರು, ಅದ್ರ ಕಡೆಯಿಂದ ನನ್ನ ಕಡೆಯಿಂದ ಹಾಗೂ ಪಕ್ಷ ಕಡೆಯಿಂದ ನಾನು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತೆ ಸಿದ್ದರಾಮಯ್ಯ CM ಅವರಿಗೆ ಮತ್ತು ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿಗೆ ನಾನು ಒಂದು MLC ಆಗಿ ಬೀದರ್ ಜಿಲ್ಲಾನಿಂದ ನಾ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ಮುಂದಿನ ಬರಂತದಿಂದಾಗ ಯಾರು ಪಕ್ಷನಿಂದ ಯಾರು ಕೆಲಸ ಮಾಡ್ಕೋತಾ ಹೋಗ್ತಿರೋ ಅವ್ರಿಗೆ ಒಂದ್ ದಿವಸ ನಿಮ್ ನ್ಯಾಯ ಸಿಗ್ತದ. ಅವ್ರ ಕಡೆಯಿಂದ ತಡ ಆಯ್ತು, ಮಗರ್ ಅವ್ರಿಗೆ ನ್ಯಾಯ ಸಿಕ್ತು. DG ಸಾಗರ್ ಅವರಿಗೆ ಅದ್ರ ಕಡೆಯಿಂದ ಎಲ್ಲರ ಕಡೆಯಿಂದ ಧನ್ಯವಾದ ಹೇಳಿ ಅವರ ಒಂದು ಹೋರಾಟ ಹಿನ್ನೆಲೆ ಅವರು ನಡೆದುಕೊಂಡು ಬಂದಿರತಕ್ಕಂಥ ದಾರಿಯನ್ನು ಗುರುತಿಸಿ ಇವತ್ತು ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಮಾನ್ಯ ಈ ರಾಷ್ಟ್ರದ ಧೀಮಂತ ನಾಯಕರಾಗಿರ್ತಕ್ಕಂಥ ಖರ್ಗೆ ಸಾಹೇಬರು ಅವರ ಒಂದು ಹೋರಾಟದ ಹಿನ್ನೆಲೆಯನ್ನು ಗುರುತಿಸಿ ಇವತ್ತು ಅವರಿಗೆ ಮೇಲ್ಮನೆಯ ನಾಮನಿರ್ದೇಶನ ಸದಸ್ಯ ಮಾಡಿದ್ದು ಇಡೀ ಕರ್ನಾಟಕ ರಾಜ್ಯದ ಶೋಷಿತ ಸಮುದಾಯಕ್ಕೆ ಬಹಳ ಸಂತಸ ಒಂದು ಸಡಗರ ಉಂಟು ಮಾಡಿರ್ತಕ್ಕಂಥದ್ದು ನಾವಿವತ್ತು ನೋಡ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ತಾಲೂಕದಲ್ಲಿ DG ಸಾಗರ್ ಅವರನ್ನ ಸರ್ಕಾರ ನಾಮನಿರ್ದೇಶನ ಮಾಡಿ ಸಲಕ್ಕ ಬಹಳಷ್ಟು ಉತ್ಸಾಹ ಉಲ್ಲಾಸ ಇದೆ. ನಮ್ಮಂತೆ ಲಕ್ಷೋಪಲಕ್ಷ ಕಾರ್ಯಕರ್ತರು ಅವರ ಗರಿಡಿಯಲ್ಲಿ ಬೆಳೆದು ಅನೇಕ ಬುದ್ಧನ ವಿಚಾರ, ಬಸವಣ್ಣನ ವಿಚಾರ, ಜ್ಯೋತಿಬಾ ವಿಚಾರ, ಅಂಬೇಡ್ಕರ್ ವಿಚಾರ ಇಡೀ ಕರ್ನಾಟಕ ರಾಜ್ಯದ ಯುವಕರಿಗೆ ಕೊಟ್ಟಿರ್ತಕ್ಕಂಥ ಯಾರಾದರೂ ಒಬ್ಬ ಹೋರಾಟಗಾರರಿದ್ದಾರ, ವಿಚಾರವಂತರಿದ್ದಾರ, ವೈಚಾರಿಕ ಮತ್ತು ವಿಜ್ಞಾನದ ತಳಹದಿ ಮೇಲೆ ಈ ರಾಜ್ಯವನ್ನು ಶೋಷಿತರ ಪರ ಕಟ್ಟಲಿಕ್ಕೆ ಮುಂಚೂಣಿ ಘಟಕದಲ್ಲಿರ್ತಕ್ಕಂಥ ಒಬ್ಬ ನಾಯಕ ಅದು DG ಸಾಗರ್ ಅವರಿದ್ದಾರೆ. ಕಡು ಬಡತನ ಮನೆಯಲ್ಲಿ ಹುಟ್ಟಿ PhD ಮಾಡಿ LLB ಓದಿ ಈ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಅವರ ಹೋರಾಟದ ಇತಿಹಾಸ ಹೇಳಕ್ ಹೋದ್ರೆ ಸಮಯ ಸಾಲದ ಆ ರೀತಿ ಹೋರಾಟ ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರದ ರೂವಾರಿ, ನಮ್ಮ ಸರ್ಕಾರದ ಮುಖ್ಯಮಂತ್ರಿ, AICC ಅಧ್ಯಕ್ಷರು ಪ್ರಿಯಾಂಕಾ ಖರ್ಗೆ, DK ಶಿವಕುಮಾರ್, ಅದರಲ್ಲಿ ವಿಶೇಷವಾಗಿ DG ಸಾಗರ್ ಅವರಿಗೆ ಈ ಮೇಲ್ಮನೆಯ ನಾಮನಿರ್ದೇಶನದಲ್ಲಿ ಪ್ರಮುಖ ಪಾತ್ರ ಯಾರಾದ್ರೂ ಇದ್ದಾರ ಅಂದ್ರೆ ಅದು ಡಾಕ್ಟರ್ S.C. ಮಾದೇವಪ್ಪರು. ಇದಕ್ಕೆ ರೂವಾರಿ S.C. ಮಾದೇವಪ್ಪರು. ಸುಮಾರು ಓದ ಪಟ್ಟಿಯಲ್ಲಿ ಕೂಡ DG ಸಾಗರ್ ಅವರ ಹೆಸರಿತ್ತು. ಅದು ದಿಢೀರ್ನೆ ಕೈ ಬಿಟ್ಟು ಒಂದು ಪಕ್ಷದಲ್ಲಿ ದುಡಿದು ಬಂದವರಿಗೆ ಕೊಟ್ಟಿದ್ದಾರೆ. ಆದ್ರೆ तेरवा दुरुस्तुआ एक अच्छा इंसान को कांग्रेस पार्टी ने एक मौका दिया है और नेतृत्वದಲ್ಲಿ ಮತ್ತು ಮುಂದಿನ ದಿನಮಾನಗಳಲ್ಲಿ ಅವರು ಈ ರಾಜ್ಯದಲ್ಲಿ ಬಹಳಷ್ಟು ಹೋರಾಟ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬುನಿಯಾದಿ ಆಗ್ತಾರ. ಕಾಂಗ್ರೆಸ್ ಪಕ್ಷದಿಂದ ದೂರ ಹೋಗ್ತಕ್ಕಂತ ಕೆಲವು ದಲಿತರು ಇರಬಹುದು ಅಂತವರೆಲ್ಲರನ್ನ ಮತ್ತೆ ಒಟ್ಟುಗೂಡಿಸಿ ಮತ್ತೊಂದ್ಸಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರಲಿಕ್ಕೆ ಅವರು ಶತಪ್ರಯತ್ನ ಮಾಡೋದ್ರಲ್ಲಿ ಬಹಳ ಮುಂಚೂಣಿ ಘಟಕದಲ್ಲಿದ್ದಾರೆ.
ಅವರು ಬಹಳ ನುರಿತವರಿದ್ದಾರೆ. ಏನ್ ದಲಿತ ಸಂಘರ್ಷ ಸಮಿತಿ ಕಟ್ಟುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರ. ಅವರು ನಡ್ಕೊಂಡು ಬಂದಿರತಕ್ಕಂಥದ್ದು ಅನೇಕ ವಿಚಾರಗಳು ಈ ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಅಂಥವರನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಗುರುತಿಸಿ ಗೊತ್ತಾ ಅವರಿಗೆ ಮೇಲ್ಮನೆಯಲ್ಲಿ ನಮ್ಮ ಸಮುದಾಯದ ನಮ್ಮ ಶೋಷಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಮೇಲೆ ರಾಜ್ಯದಲ್ಲಿ ಎಲ್ಲೇ ಈ ಕೋಮುವಾದಿ ಶಕ್ತಿಗಳು ಏನ್ ತಲೆ ಎತ್ತಿ ಶೋಷಿತರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದಾರ, ಇಂಥ ಒಂದು ಸಂದರ್ಭದಲ್ಲಿ ಇವತ್ತೊಬ್ಬ ಒಳ್ಳೆ ಅನುಭವಿ, ಒಬ್ಬ ಈ ಹೋರಾಟಕ್ಕೆ ಮೆಟ್ಟಿದ್ದು ನಿಂತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥವನಿಗೆ ಮೇಲ್ಮನೆಯಲ್ಲಿ ಆಯ್ಕೆ ಮಾಡಿದಾರ. ಬಹಳ ಸಂತೋಷ ಇದೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ತುಂಬತಕ್ಕಂಥ ಕೆಲಸ ನಮ್ಮ ಡಿ ಜಿ ಸಾಗರ್ ಅವರು ಮಾಡ್ತಾರ. ಆ ಆಶಾಭಾವನೆ ನಮ್ಮೆಲ್ಲರಲ್ಲಿದೆ. ಒಬ್ಬ ಒಳ್ಳೆ ನಾಯಕನಿಗೆ ಇವತ್ತು ಮೇಲ್ಮೇಲೆ ನಾಮನಿರ್ದೇಶನ ಮಾಡಿಸಲಕ್ಕೆ ಎಲ್ಲಾ ನಮ್ಮ ಶೋಷಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಕೋಟಿ ಕೋಟಿ ಅಭಿನಂದನೆಗಳು AICC ಅಧ್ಯಕ್ಷರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗೆ ಸಲ್ಲಿಸಲಿಕ್ಕೆ ಬಯಸ್ತಿದೆ. ಮತ್ತೆ ಈ ಸ್ಥಾನವನ್ನು ಅಲಂಕರಿಸಿದ ನಮ್ಮ ನಾಯಕರಾಗಿರ್ತಕ್ಕಂಥ ಒಬ್ಬ ಹೋರಾಟಗಾರರಾಗಿರ್ತಕ್ಕಂಥ ಡಿ ಜಿ ಸಾಗರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಈ ಸುದ್ದಿ ಮಾಧ್ಯಮದ ಮುಖಾಂತರ ನಾವು ಸಲ್ಲಿಸ್ತಾ ಬಯಸ್ತಾ ಇದ್ದೀವಿ. ಸುಮಾರು 50 ವರ್ಷ 60 ವರ್ಷಗಳಿಂದ ಬಿ ಕೃಷ್ಣಪ್ಪ ಅವರು ಹೆಸರು ಏನ್ ಮಾಡಿದ್ರು, ಅವ್ರ ಬೆನ್ನಿಗೆ ಯಾವ್ದಾದ್ರು ಹೆಸರಿದೆ ಅಂತಂದ್ರೆ ಅದು ಡಿ ಜಿ ಸಾಗರ್. ಡಿ ಜಿ ಸಾಗರ್ ಸುಮಾರು 40 ವರ್ಷಗಳಿಂದ ಸತತ ನಿರಾಶ್ರಿತ ಜನರಿಗೆ, ದಲಿತ ಜನರಿಗೆ ಎಲ್ಲಿ ಅನ್ಯಾಯ, ಅತ್ಯಾಚಾರ, ಭ್ರಷ್ಟ ನಡೀತಿರೋದು ಅಲ್ಲಿ ನೇರವಾಗಿ ದಿಟ್ಟವಾಗಿ ಹೋರಾಟ ಮಾಡ್ತಕ್ಕಂಥ ಬಂದಿರತಕ್ಕಂಥವ್ರು ಧೀಮಂತ ನಾಯಕರು. ಯಾವ ಸರ್ಕಾರ ಆಗಲಿ, ಯಾವ ರಾಜಕೀಯಗಳಾಗಲಿ ಯಾರಿಗೆ ಹೆದರದೆ ನ್ಯಾಯವನ್ನು ಕೊಡಿಸ್ತಾ ಬಂದಿರತಕ್ಕಂಥ ಧೀಮಂತ ನಾಯಕರು. ಇವತ್ತು ನಾವು ಈ ಹೊಸದಾಗಿ ಕರ್ನಾಟಕ ರಾಜ್ಯದಲ್ಲಿ MLC ಆಗಿ ಆಯ್ಕೆಗೊಂಡಿರ್ತಾರೆ. ಹಾಗಾಗಿ ನಾವು ಬಹಳಷ್ಟು ಖುಷಿ ಪಡ್ತಕ್ಕಂಥ ಮಾತು. ಹಾಗಾಗಿ ನಾವು ಇವತ್ತು ನಮ್ಮ ಇಡೀ ಹುಮ್ನಾಬಾದ್ ತಾಲೂಕಿನ ಎಲ್ಲ ದಲಿತ ಬಂಧುಗಳ ಪರವಾಗಿ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಅವರು ಸತತವಾಗಿ 40 ವರ್ಷಗಳನ್ನು ಅವ್ರು ಏನು ಶ್ರಮ ಪಟ್ಟಿದ್ದಾರೆ, ನ್ಯಾಯಯುತವಾಗಿ ಪರಿಶುದ್ಧವಾಗಿ ಅವ್ರ ಹೆಸರು ಮಾಡಿರ್ತಕ್ಕಂಥಕ್ಕೆ ಇವತ್ತು ಅವರಿಗೆ ತಂದಿರ್ತಕ್ಕಂಥ ಒಂದು ಜಯ. ಹಾಗಾಗಿ ನಾವು 6 ವರ್ಷ, ಯಾಕಂತಂದ್ರೆ ಅವರಿಗೆ ಎಂದೋ ಸಿಗಬೇಕಾಗಿತ್ತು. ಡಿ ಜಿ ಸಾಗರ್ ಅವರಿಗೆ ಸುಮಾರು 20-30 ವರ್ಷಗಳಿಂದ ಅವರಿಗೆ MLC ಆಗಬೇಕಾಗಿತ್ತು, MLA ಆಗಬೇಕಿತ್ತು. ಅಂತ ಅರ್ಹತೆ ಉಳಿರ್ತಕ್ಕಂಥ ಒಬ್ಬ ಡಿ ಜಿ ಸಾಗರ್ ಅವರು ಇವತ್ತು ಅವರಿಗೆ ನ್ಯಾಯ ಸಿಕ್ಕಿದೆ ಅಂತಕ್ಕಂಥ ನಾವು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ಯಾಕಂತಂದ್ರೆ ಯಾರು ಪ್ರಾಮಾಣಿಕವಾಗಿ ದುಡಿತಾರೋ, ಯಾರು ನಿಷ್ಕಳಂಕವಾಗಿ ದುಡಿತಾರೋ, ಯಾರು ಸತ್ಯದ ದಾರಿಯಲ್ಲಿ ದುಡಿತಾರೋ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಯಾರು ನಡೀತಾರೋ ಅವರಿಗೆ ಮಾತ್ರ ಎಂದಾದ್ರೂ ಎಂದ ಒಂದು ಜಯ ಸಿಗ್ತದಂತ ಮಾತು ಇವತ್ತು ನಮಗೆ ತಿಳ್ಕೊಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಶುಭಾಶಯ ಹೇಳಬೇಕಾಗಿದೆ, ಧನ್ಯವಾದಗಳು ಕೂಡ ಹೇಳಬೇಕಾಗಿದೆ. ಯಾಕಂತಂದ್ರೆ ನೀವು ಪ್ರಾಮಾಣಿಕವಾಗಿ ದುಡಿದವರಿಗೆ ಇವತ್ತು ನೀವು ನ್ಯಾಯ ಕೊಟ್ಟಿದ್ದೀರಿ. ಪ್ರಾಮಾಣಿಕತೆಗೆ ಸಿಕ್ಕಿರ್ತಕ್ಕಂಥ ಒಂದು ಜಯವೇ ಅದು ಡಿ ಜಿ ಸಾಗರ್ ಅವರ ಜಯ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಿದ್ವಿ. ಅಷ್ಟೇ ಅದ್ರ ಜೊತೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರು ಕೂಡ ಇವರ ಒಂದು ಪರಿಶ್ರಮ ನೋಡಿ ನಾವು, ಯಾಕಂತಂದ್ರೆ ನಾವು ಚಿಕ್ಕಂದಿನಿಂದ ನೋಡ್ತೀವಿ ಡಿ ಜಿ ಸಾಗರ್ ಅಂತಂದ್ರೆ ಒಂದು ರಾಜ್ಯದ ಸ್ಟೇಟ್ ಮಿನಿಸ್ಟರ್ ಇದ್ದ ಹಾಗೆ ಅವ್ರ ಹೆಸರಿಗೆ ಇಲ್ಲಿವರೆಗೆ ಯಾವುದೇ ಕಳಂಕ ಇಲ್ಲ, ನಾವು ಹೆಮ್ಮೆ ಪಡ್ತಕ್ಕಂಥದ್ದು. ಹಾಗಾಗಿ ಇವತ್ತು ಅವ್ರೇನು ಕರ್ನಾಟಕ ರಾಜ್ಯದ ನೂತನ MLC ಆಯ್ಕೆ ಆಗಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ಬಹಳ ಹರ್ಷೋಲ್ಲಾಸ ದಿವಸ ಇವತ್ತ ಒಬ್ಬ ಕಾಂಗ್ರೆಸ್ ಪಕ್ಷದ ಕಟ್ಟುನಿಟ್ಟಿನ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ, ಕಟ್ಟುನಿಷ್ಠಿನ ಒಬ್ಬರು ಕಾರ್ಯಕರ್ತರಾಗಿರ್ತಕ್ಕಂಥ ಹೆಮ್ಮೆಯ ಡಾಕ್ಟರ್ ಸಾಗರ್ ಅವರಿಗೆ ಇವತ್ತೇನು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅವರ ಕಾರ್ಯಗಳನ್ನು ಗುರುತಿಸಿ MLC ಪದವಿಯನ್ನು ಕೊಟ್ಟಿದ್ದಾರೆ. ಇದರ ಅಭಿನಂದನೆಗಳನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ, ಮುಖ್ಯಮಂತ್ರಿಗಳಾಗಿರೋ ಸಿದ್ದರಾಮಯ್ಯನವರಿಗೂ, H ಮಾದೇವಪುರಿ ಅವರಿಗೂ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೂ ನಾನು ಹುಮ್ನಾಬಾದ್ ನಮ್ಮ ಎಲ್ಲ ಘಟಕದ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. दिन एक बहुत ही खुशी का दिन है, वो इसलिए कि एक जो दबे कुचले समाज के लिए जिन्होंने 40 साल से लगातार होराट करते आए, वैसे शख्स को जो है चिन्हित कर जो हमारे AICC के अध्यक्ष डॉक्टर मल्लिकार्जुन साहब और हमारे स्टेट के जो राज्य अध्यक्ष हैं DK शिवकुमार साहब और चीफ मिनिस्टर साहब की तौके से जो एक हमारे DG सागर साहब को जो कानून साज असेंबली की रुकनियत दी गई है, जो मेंबर बनाया गया है,
उसके लिए हम जो है दिल की गहराइयों से उनको जो है मुबारकबाद देते हैं और आने वाले वक्त में हम जो है ये उम्मीद रखते हैं कि जिस तरह से उन्होंने जो दबे हुए समाज के लिए जो आवाज उठाई थी, आने वाले वक्त में कानून साज असेंबली में भी वो अपनी आवाज को वैसे ही बरकरार रखते हुए जो लोगों के साथ नाइंसाफी हुई है उनको इंसाफ दिलाने का काम करेंगे। हम उनसे ये सभी उम्मीद रखते हैं। कहते हुए मैं उनको दिल की गहराइयों से बहुत बहुत मुबारकबाद पेश करता हूँ। ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ್ಯ ಶ್ರೀ ದಲಿತ ಧೀಮಂತ ನಾಯಕರಾದಂಥ ಡಿ.ಜಿ. ಸಾಗರ್ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಎ.ಐ.ಸಿ.ಸಿ ಮಾಜಿ ಮೇಡಮ್ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರ ಆಶ್ರಯದಿಂದ ಧೀಮಂತ ದಲಿತ ನಾಯಕ ಹೈದರಾಬಾದ್ ಕರ್ನಾಟಕದ ಡಿ.ಜಿ. ಸಾಗರ್ ಅವರಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆ ಮಾಡಿದ್ದಕ್ಕೆ ಹುಮ್ನಾಬಾದ್ ತಾಲೂಕು ವತಿಯಿಂದ ಮತ್ತು ಈ ಎಲ್ಲ ದಲಿತ ಮುಖಂಡರ ಪರವಾಗಿ ಅವರಿಗೆ ಮಾನ್ಯ ಮಂತ್ರಿಗಳಿಗೆ ಮತ್ತು ರಾಜ್ಯದ ಎ.ಐ.ಸಿ ಅಧ್ಯಕ್ಷರಿಗೆ ಧನ್ಯವಾದ ಹೇಳ್ತಾ, ಮತ್ತು ಅದೇ ರೀತಿ ಏನು ಈಗ 40 ವರ್ಷ ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟದ ಪ್ರತಿಫಲವಾಗಿ ಅವರಿಗೆ ಅನೇಕ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವರು ಏನಂದರೆ ಇಡೀ ರಾಜ್ಯದಲ್ಲಿ ದೇವದಾಸಿ ಪದ್ಧತಿ ಮತ್ತು ದಲಿತರ ಮೇಲೆ ದೌರ್ಜನ್ಯ ಇನ್ನಿತರ ಎಲ್ಲ ಒಂದು ದಲಿತರಾಗಿ ಹೋರಾಟ ಮಾಡಿ ಅವರ ಹೋರಾಟವನ್ನು ಗುರುತಿಸಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅವರಿಗೆ ವಿಧಾನ ಪರಿಷತ್ತಿನ ಸದಸ್ಯ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ನನ್ನ ವತಿಯಿಂದ ಮತ್ತು ಈ ತಾಲೂಕಾ ಎಲ್ಲ ದಲಿತ ಸಮುದಾಯ ವತಿಯಿಂದ ಧನ್ಯವಾದ ಹೇಳ್ತೇನೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.